ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ನನ್ನ ಹೃದಯದಲ್ಲಿ ಸಂಪೂರ್ಣ ಗೆಲುವಿನ ವಿಶ್ವಾಸವಿದೆ. ಚುನಾವಣಾ ಫಲಿತಾಂಶ ವಿಚಾರವಾಗಿ ಯಾರೂ ಬೆಟ್ಟಿಂಗ್ ಕಟ್ಟದೆ ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿರಿ. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮನವಿ. ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗಿ ಆಯ್ಕೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಜನಪರ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಜನರ ಆಶೀರ್ವಾದ ನಮ್ಮ ಮೇಲೆ ಹೆಚ್ಚು ಇರಲಿದೆ. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿಶ್ವಾಸ. ದಲಿತ ಮಹಿಳೆ ಎಂಬ ಕಾರಣಕ್ಕೆ ಒನಕೆ ಓಬವ್ವ ಜಯಂತಿ ಆಚರಣೆಗೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ. ದಲಿತ ಪರ ಸಂಘಟನೆಗಳ ಖಂಡನೆ. ಸ್ವಾಭಿಮಾನದ ಪ್ರತೀಕವಾಗಿ ವೀರವನಿತೆ ಜಯಂತಿ ಆಚರಿಸಿ ಜಿಲ್ಲಾಡಳಿತಕ್ಕೆ ಸೆಡ್ಡು. ನಮ್ಮ ಮನೆ ದೇವರ ಸಮ್ಮುಖದಲ್ಲಿ ಹೇಳುತ್ತಿದ್ದೇನೆ, ನನ್ನ ಹೃದಯದಲ್ಲಿ ಸಂಪೂರ್ಣ ಗೆಲುವಿನ ವಿಶ್ವಾಸವಿದೆ ಎಂದು ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿ ಹಾಗೂ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಫಲಿತಾಂಶಕ್ಕೂ ಮುನ್ನ ಪತ್ನಿ ಪುತ್ರ ಸಮೇತ ಇಂದು ಟೆಂಪಲ್ ರನ್ ನಡೆಸಿದ ಅವರು ಚನ್ನರಾಯಪಟ್ಟಣ ತಾಲೂಕು ಯಲಿಯೂರು ಗ್ರಾಮದ ದೇವಿರಮ್ಮ ಹಾಗೂ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯ ದೇವೇಶ್ವರ ದೇವಾಲಯದಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಅತ್ಯಂತ ಅನಿರೀಕ್ಷಿತ ಬೆಳವಣಿಗೆ. ಸ್ಪರ್ಧಿಸಲು ಅನೇಕ ಕಾರಣಗಳಿವೆ. ಅದು ತೆರೆದ ಪುಸ್ತಕ. ವರಿಷ್ಠರ ಆದೇಶದಂತೆ ಸ್ಪರ್ಧೆ ಮಾಡಿದೆ. ಹಳೆ ಮೈಸೂರು, ಉತ್ತರ ಕರ್ನಾಟಕ ಭಾಗದಿಂದ ಪಕ್ಷದ ಅಸ್ತಿತ್ವ ನನ್ನ ಪರವಾಗಿ ಬಂದು ಗೆಲುವಿಗಾಗಿ ಎಲ್ಲರೂ ಶ್ರಮಿಸಿದ್ದಾರೆ. ಇದನ್ನ ನನ್ನ ಜೀವನದ ಮುಂದಿನ ದೀರ್ಘಕಾಲದ ರಾಜಕಾರಣದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಯಡಿಯೂರಪ್ಪ ಅವರು ಚನ್ನಪಟ್ಟಣದಿಂದ ರಾಜ್ಯ ಸರ್ಕಾರ ಎದುರಿಸುವ ನಾಯಕ ಆಗಬೇಕು ಎಂದು ನನಗೆ ಟಿಕೆಟ್ ಘೋಷಣೆ ಮಾಡಿದರು. ನನ್ನ ಚುನಾವಣೆಗಾಗಿ ಬಹಳ ಜನ ದುಡಿದಿದ್ದಾರೆ. ಜೆಡಿಎಸ್ ಪಕ್ಷದ ಇತಿಹಾಸದಲ್ಲಿ ಇಂತಹ ಚುನಾವಣೆ ನಡೆದಿರಲಿಲ್ಲ. ಇದು ಇತಿಹಾಸದ ಪುಟಗಳಲ್ಲಿ ಉಳಿಯುವ ಚುನಾವಣೆ. ಚನ್ನಪಟ್ಟಣ ಕ್ಷೇತ್ರದ ಜನತೆ, ತಾಯಂದಿರು ನನ್ನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಯುವಕರು, ಹಿರಿಯರು ಉತ್ಸಾಹದಿಂದ ನನ್ನ ಜೊತೆ ಹೆಜ್ಜೆ ಹಾಕಿದ್ದಾರೆ. ಜನರು ಆಶೀರ್ವಾದ ಮಾಡಿದರೆ ಮುಂದಿನ ದಿನಗಳಲ್ಲಿ ಯುವ ಸಮುದಾಯಕ್ಕೆ ಆದ್ಯತೆ ಕೊಡುತ್ತೇನೆ. ಉದ್ಯೋಗ ಸೃಷ್ಟಿಸಲು ದೃಢ ಸಂಕಲ್ಪ ಮಾಡಿದ್ದೇನೆ. ಬೆಟ್ಟಿಂಗ್ನಿಂದ ಎಷ್ಟು ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿವೆ. ಚುನಾವಣೆಯ ಫಲಿತಾಂಶ ವಿಚಾರವಾಗಿ ಯಾರೂ ಬೆಟ್ಟಿಂಗ್ ಕಟ್ಟಬೇಡಿ. ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿಬಿಡಿ. ಬೆಟ್ಟಿಂಗ್ ಕಟ್ಟಿ ಆರ್ಥಿಕ ನಷ್ಟ ಅನುಭವಿಸಬೇಡಿ ಎಂದು ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಮನವಿ ಮಾಡುವೆ. ಎಲ್ಲದಕ್ಕೂ ದೇವರಿದ್ದಾನೆ, ಆರಾಮಾಗಿ ಮಲಗಿ ಎಂದು ಇದೇ ವೇಳೆ ಮನವಿ ಮಾಡಿದರು. ಅದಕ್ಕೆ ನಾನಾ ಕಾರಣಗಳಿದೆ. ಅದನ್ನು ಮತ್ತೆ ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ಇದು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈಗಾಗಲೇ. ಎಲ್ಲವೂ ಕೂಡ ಜಗಜ್ಜಾಹಿರ, ಎಲ್ಲ ತೆರೆದ ಪುಸ್ತಕ ರೀತಿಯಲ್ಲಿ ನೋಡಿದ್ದಾರೆ ಇಡೀ ರಾಜ್ಯದ ಜನತೆ. ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಟ್ಟು ಪಕ್ಷದ ವರಿಷ್ಠರು ನನಗೆ ಒಂದು ಆದೇಶವನ್ನು ಹೊರಡಿಸಿ ತಾಕೀತು ಮಾಡಿದಾಗ ಅವರ ಒಂದು ಆದೇಶಕ್ಕೆ ನಾನು ತಲೆಬಾಗಿ ಪಾಲನೆ ಮಾಡಿ ಪಕ್ಷದ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಜಿಲ್ಲೆಗಳು, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ರಾಜ್ಯದಲ್ಲಿರುವಂಥ 31 ಜಿಲ್ಲೆಗಳಿಂದನೂ ಅನೇಕ ಜಿಲ್ಲೆಗಳು, ತಾಲೂಕುಗಳಿಂದ, ಹಳ್ಳಿಗಳಿಂದ ಜನ ನನ್ನ ಪರವಾಗಿ ಬಂದು ಅವರೇ ಸ್ವಯಂ ಪ್ರೇರಿತರಾಗಿ ಈ ಚುನಾವಣೆಯಲ್ಲಿ ಗೆಲುವು ಆಗಲೇಬೇಕು, ಒಟ್ಟಾರೆಯಾಗಿ ಇದು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಶ್ರಮಿಸಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ನನ್ನ ಕಣ್ಣಿಗೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅವ್ರು ಯಾರನ್ನೂ ಕೂಡ ಕಾಣಲಿಕ್ಕಾಗಿಲ್ಲ. ಕಾಣದ ಕೈಗಳು, ಕಾಣದ ಹೃದಯಗಳು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಭಾಳ ಜನ. ಹೇಗಿದೆ ಅಂದರೆ, ಈಗ ನಾನು ನಮ್ಮ ಲೀಡರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ನೀವೆಲ್ಲರೂ ಭಾಳ ಶ್ರಮಿಸಿದಿರಿ, 12 ದಿನದಿಂದ ಮನೆ ಮಠ ಬಿಟ್ಟು ಓಡಾಡಿದ್ದೀರಿ. ನಾವು ನಿಮ್ಮ ಜೊತೆ 2 ಗಂಟೆಗಳ ಕಾಲ ನಿದ್ರೆ ಮಾಡಿಲ್ಲ. ನಾನು ಪ್ರಾರಂಭಿಕವಾಗಿ ನಿಮ್ಗೆ ಹೇಳ್ದಂಗೆ ಈ ರೀತಿ ಚುನಾವಣೆ ನಾವು ಹಿಂದೆ ಗೊತ್ತಿಲ್ಲ ನನಗೆ 3ನೇ ಚುನಾವಣೆ ಇದು. ಆದರೆ ಹಿಂದೆ ಯಾವ್ಯಾವ ರೀತಿ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಈ ರೀತಿ ಚುನಾವಣೆ ಮುಂದೆ ನಡೆಯುತ್ತೋ ಹಿಂದೆ ನಡೆದಿತ್ತೋ ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಜಾಸ್ತಿ ಸಮಯ ಕೊಟ್ಟು ನಿಮ್ಮ ಕುಟುಂಬದಿಂದ ದೂರ ಉಳಿದು ಹಳ್ಳಿಗಳಲ್ಲಿ ಬಂದು ಪ್ರಚಾರ ಮಾಡಿದ್ದೀರಿ. ದಯಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಳ್ಳಿ. ಯಾವುದಕ್ಕೂ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ, ದಯಮಾಡಿ ಬೆಟ್ಟಿಂಗಿಗೆ ಮಾತ್ರ ಹೋಗಬೇಡಿ. ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನು ರೂಪಿಸೋದಿಲ್ಲ, ಬದಲಾಗಿ ಇದು ಬದುಕು ಹಾಳಾಗ್ತದೆ. ದಯಮಾಡಿ ಆರ್ಥಿಕವಾಗಿ ನೀವೇನು ದುಡಿಮೆ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಗಳಿಸಿರ್ತೀರಿ ದುಡ್ಡನ್ನ ದಯಮಾಡಿ ಬೆಟ್ಟಿಂಗ್ ದಂಧೆ ಮೂಲಕ ಹಾಳು ಮಾಡ್ಕೊಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೀನಿ, ಯಾರೂ ಬೆಟ್ಟಿಂಗಿಗೆ ಹೋಗಬೇಡಿ. ಯಾಕೆಂದರೆ ಅದರಲ್ಲೂ ಇಂಥ ಚುನಾವಣೆಗಳು ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಚುನಾವಣೆಗಳು ಸಾಮಾನ್ಯವಾಗಿ ಕರೀತಾರೆ, ವಿರೋಧಿಗಳು ಕರೀತಾರೆ,
ಸ್ವಲ್ಪ ನಮ್ಮಲ್ಲೂ ಇಲ್ಲಪ್ಪ ಬಂದು ಬೆಟ್ಟಿಂಗ್ ಮಾಡಬೇಕಂತ ನನಗೂ ಒಂದಷ್ಟು ಜನ ಫೋನ್ ಮಾಡಿದರು. ನಾನು ಹೇಳಿದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ, 23ನೇ ತಾರೀಕು ಎಲ್ಲರೂ ಭೇಟಿ ಮಾಡೋಣ, ಅಲ್ಲಿವರೆಗೂ ಆರಾಮಾಗಿ ನಿಮ್ಮ ಕುಟುಂಬದ ಜೊತೆ ಕಾಲ ಕಳೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಚನ್ನಪಟ್ಟಣದಲ್ಲೇ ಬೆಟ್ಟಿಂಗ್ ಭಾಳ ಜೋರು, ಅದೇ ಬೇಡಣ್ಣ, ಅನವಶ್ಯಕತೆ ಇವೆಲ್ಲ. ಈ ಸಂದರ್ಭದಲ್ಲಿ ಹಾಸನದ ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್, ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಉಂಗೆರೆ ಸೇರಿದಂತೆ ಇತರರಿದ್ದರು. ಉಪಚುನಾವಣೆ ಫಲಿತಾಂಶ ನವೆಂಬರ್ 23ಕ್ಕೆ ಬರಲಿದೆ. 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗಿ ಆಯ್ಕೆಯಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಎಂದು ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯ ದೇವೇಶ್ವರ ದೇವಾಲಯದಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ನಿಖಿಲ್ ಕುಮಾರಸ್ವಾಮಿ 6 ತಿಂಗಳು ವರ್ಷಕ್ಕೊಮ್ಮೆ ದೇವಾಲಯಕ್ಕೆ ಬಂದು ಹೋಗುತ್ತಾರೆ. ಇಂದು 3ನೇ ಕಾರ್ತಿಕ ಸೋಮವಾರ ಉಪಚುನಾವಣೆ ಫಲಿತಾಂಶ ನವೆಂಬರ್ 23ಕ್ಕೆ ಬರಲಿದೆ. 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗಿ ಆಯ್ಕೆಯಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಭಗವಂತನ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರುತ್ತೆ. ಜನಪರ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಜನರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಹೆಚ್ಚು ಇರಲಿದೆ. ಚೆನ್ನಮ್ಮ ಅವರ ಆರೋಗ್ಯ ಸ್ವಲ್ಪ ಪರವಾಗಿಲ್ಲ. ಅವರು ಎದ್ದು ಓಡಾಡಬೇಕಿದೆ. ಶ್ವಾಸಕೋಶದಲ್ಲಿ ಸೋಂಕಿತ್ತು, ಅದೆಲ್ಲ ಕ್ಲಿಯರ್ ಆಗಿದೆ ಎಂದ ಅವರು, ರೇಷನ್ ಕಾರ್ಡ್ ಬದಲಾವಣೆ ವಿಚಾರವಾಗಿ ಮಾತನಾಡಿ, ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ಆಗಲಿ ನಿಯಮ ಮಾಡುವ ಮೊದಲು ಯೋಚನೆ ಮಾಡಬೇಕಿತ್ತು. ಗ್ಯಾರಂಟಿಗಳಿಂದ ಮಾಡಿದವರು ಈಗ ಅದನ್ನ ಪರಿಷ್ಕರಣೆ ಮಾಡಬೇಕು ಎಂದು ಯೋಚನೆ ಮಾಡುತ್ತಿದ್ದಾರೆ. ಕಾರು ಇಟ್ಟುಕೊಂಡಿರುವವರಿಗೆ ಕೊಡಲ್ಲ ಎನ್ನುತ್ತಿದ್ದಾರೆ. ಏನೇ ನಿಯಮ ಮಾಡಬೇಕಾದ್ರೆ ಮುಂಚೆಯೇ ತೀರ್ಮಾನ ಮಾಡಿಕೊಂಡು ಐಎಎಸ್, ಕೆಎಎಸ್ ಅಧಿಕಾರಿಗಳು, ಕಾರ್ಯದರ್ಶಿ ಎಲ್ಲರ ಒಮ್ಮತದ ಅಭಿಪ್ರಾಯ ತೆಗೆದುಕೊಂಡು ನಂತರ ನಿರ್ಧಾರ ತೆಗೆದುಕೊಳ್ಳಬೇಕೆನ್ನುವುದು ನನ್ನ ಅಭಿಪ್ರಾಯ. ಆದರೆ ಸರ್ಕಾರದ ನಿರ್ಧಾರವನ್ನ ನಾನು ಒಪ್ಪಲ್ಲ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ನಾನಾ ರೀತಿ ವಾಮಮಾರ್ಗ ಆರಂಭವಾಗಿದೆ. ವಾಲ್ಮೀಕಿ ಹಗರಣ ಸೇರಿದಂತೆ ಸಾಕಷ್ಟು ಹಗರಣ ಬೆಳಕಿಗೆ ಬಂದಿವೆ. ಶಾಸಕರ ಖರೀದಿ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಎಂದು ತಿಳಿದು ಮಾತನಾಡುತ್ತೇನೆ. ಏನಿಲ್ಲ, ಅವರು ವಿಶೇಷವಾಗಿ 6 ತಿಂಗಳು ಒಂದ್ಸರಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಹೋಗ್ತಾರೆ. ನಾವು ಕೂಡ ಬಂದು ಸ್ವಲ್ಪ ತಡ ಆಯಿತು, ಯಾಕೆಂದ್ರೆ ಕಾರ್ಯಕ್ರಮಗಳು ಜಾಸ್ತಿ ಇವತ್ತು. ಅದಕ್ಕೆ ಏನು 3ನೇ ಕಾರ್ತಿಕ ಸೋಮವಾರ ಇದೆ. ಆಮೇಲೆ ಚುನಾವಣೆ ಫಲಿತಾಂಶ ಕೂಡ ಬರ್ತಾ ಇದೆ. 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗಿ ಆಯ್ಕೆಯಾಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತಾ, ಭಗವಂತನ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತೆ. ಅದ್ರ ಜೊತೆಗೆ ಏನಿವತ್ತು ಜನಪರ ಕಾರ್ಯಕ್ರಮಗಳ ಕೆಲಸಗಳನ್ನ ಜಿಲ್ಲೆಯಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು ಕುಟುಂಬ ವತಿಯಿಂದ ಮಾಡ್ತಾಯಿದ್ದೀವಿ. ಜನರ ಆಶೀರ್ವಾದ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಅದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗ್ಬಿಡ್ತು. ಅವರು ಫಸ್ಟ್ ಇಲ್ಲಿಗೆ ಬರ್ತೀನಿ ಅಂದರು. ಅವ್ರು ಆಮೇಲೆ ಎಲ್ಲೂರಿಗೆ ಹೋದ್ರು, ಎಲ್ಲೂ ದೇವರ ಮನೆ ಅಲ್ಲಮ್ಮ ಹೆಣ್ಣು ಮನೆ ದೇವರದು. ಅವ್ರು ಅಲ್ಲಿಗೆ ಫಸ್ಟ್ ಹೋಗಿ ಅದು ಸ್ವಲ್ಪ ಒಂಚೂರು ಡಿಫ್ರೆನ್ಸ್ ಆಯ್ತು, ಅರ್ಧ ಗಂಟೆ ಕಾಲಾವಕಾಶ ಡಿಫ್ರೆನ್ಸ್ ಆಯ್ತು, ಅಷ್ಟೇನಿರಲ್ಲ. ಸ್ವಲ್ಪ ಪರವಾಗಿಲ್ಲ, ಸರಿ ನೀವು ಎದ್ದು ಓಡಾಡಬೇಕು ಅವರು. ಈಗ ಸ್ವಲ್ಪ ಏನು ಶ್ವಾಸಕೋಶದಲ್ಲ ಸ್ವಲ್ಪ ಒಂದು ಇನ್ಫೆಕ್ಷನ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ಒಂದು ರೀತಿ ಬೆಟರ್ ಆಗಿದ್ದಾರೆ, ಪರವಾಗಿಲ್ಲ. ಈಗ ರಾಜ್ಯದಲ್ಲಿ ರೇಷನ್ ಕಾರ್ಡ್ ರದ್ದು ಆಗ್ತಾ ಇದೆ. ನಗರದ ಜಿಲ್ಲಾಧಿಕಾರಿ ಆವರಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ವೀರವನಿತೆ ಒನಕೆ ಓಬವ್ವ ಜಯಂತಿಯನ್ನ ತಾವೇ ಆಚರಿಸಿದಲ್ಲದೆ ಅವಮಾನ ಮಾಡಿದ ಜಿಲ್ಲಾಡಳಿತದ ನಡೆಗೆ ಖಂಡಿಸಿ ಮುಂದೆ ಇಂತಹ ತಪ್ಪು ಆಗದಂತೆ ನಿಗಾವಹಿಸಿ ಉತ್ತಮವಾಗಿ ಆಚರಿಸುವಂತೆ ದಲಿತ ಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಮೊದಲು ಡಿಸಿ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಒನಕೆ ಓಬವ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದಲಿತ ಮುಖಂಡರು ಜಯಂತಿ ಆಚರಣೆಯಲ್ಲಿ ಜಿಲ್ಲಾಡಳಿತ ನಡೆದುಕೊಂಡ ನಡವಳಿಕೆಯನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಆರ್ಪಿಐ ಸತೀಶ್ ಮಾತನಾಡಿ, ಒನಕೆ ಓಬವ್ವ ಜಯಂತಿ ನಡೆಯುವ ವಿಚಾರವಾಗಿ ನಮ್ಮ ಜನಾಂಗಕ್ಕೆ ಯಾರೂ ಮಾಹಿತಿ ನೀಡಿಲ್ಲ, ಆದರೆ ನಿಮ್ಮ ಸಮುದಾಯದವರು ಯಾರೂ ಬಂದಿಲ್ಲ ಎಂದು ಉಡಾಫೆ ಉತ್ತರವನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಒನಕೆ ಓಬವ್ವನ ಚರಿತ್ರೆ ಬಗ್ಗೆ ನಾವು 1ನೇ ತರಗತಿಯಿಂದ ಓದಿಕೊಂಡು ಬಂದಿದ್ದೇವೆ. ಅವರನ್ನ ದಲಿತರು ಎಂದು ಯಾರು ಹೇಳುವುದಿಲ್ಲ, ಹೋರಾಟಗಾರ್ತಿ ಎಂದು ಹೇಳುತ್ತಾರೆ. ಆದರೆ ಇಲ್ಲೊಬ್ಬರು ಒನಕೆ ಓಬವ್ವರನ್ನ ಒಂದು ಜನಾಂಗಕ್ಕೆ ಸೀಮಿತ ಮಾಡಿರುವುದಕ್ಕೆ ಈ ಸಂದರ್ಭದಲ್ಲಿ ಧಿಕ್ಕಾರ ಹೇಳಬೇಕಾಗುತ್ತದೆ. ಒನಕೆ ಓಬವ್ವ ಒಂದು ಜನಾಂಗ ಇಲ್ಲವೇ ಒಂದು ಕುಟುಂಬ ರಕ್ಷಣೆ ಮಾಡುವುದಕ್ಕೆ ಹೋರಾಟ ಮಾಡಲಿಲ್ಲ, ಆದರೆ ಈ ಜಯಂತಿಯನ್ನ ಒಂದು ಜನಾಂಗಕ್ಕೆ ಸೀಮಿತ ಮಾಡಿದ್ದಾರೆ. ಈ ಅಧಿಕಾರಿ ಮೇಲೆ ಮುಂದಿನ ದಿನಗಳಲ್ಲಿ ಅಟ್ರಾಸಿಟಿ ದೂರು ದಾಖಲು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅಲ್ಲಿ ಕೇವಲ ಬೆರಳೆಣಿಕೆ 3-4 ಜನ ಮಾತ್ರ ಬಂದಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ತಾಲೂಕು ಅಧಿಕಾರಿಯಾದ ತಾರನಾಥ್ ಒಬ್ಬ ವ್ಯಕ್ತಿ ಆ ಕಾರ್ಯಕ್ರಮದಲ್ಲಿ ಇದ್ದರು. ನಾನು ಮತ್ತು ಎತ್ತೂರು ನಾಗರಾಜು, ಮುಗಿದು ಮಲ್ಲೇಶಣ್ಣ ಹಿರಿಯ ದಲಿತ ಮುಖಂಡರು ಕೇವಲ 3-4 ಜನ ಇಟ್ಕೊಂಡು ಯಾಕೆ ಕಾರ್ಯಕ್ರಮ ಮಾಡ್ತೀರಂತ ಪ್ರಶ್ನೆ ಮಾಡಿದರೆ, ನಾವು ಎಲ್ಲ ಆಯೋಜನೆ ಮಾಡಿದ್ದೀವಿ, ಆದರೆ ನಿಮ್ಮ ಸಮುದಾಯದವರು ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತಕ್ಕಂಥ ಉಡಾಪೆ ಉತ್ತರವನ್ನು ಕೊಡ್ತಾರೆ. ಬಂಧುಗಳೇ, ಒನಕೆ ಓಬವ್ವ ಈ ನಾಡಿನ ವೀರ ವನಿತೆ ಅಂತ ಅಷ್ಟೇ ಗೊತ್ತಿತ್ತು. ಅವರು ಒಬ್ಬ ಛಲವಾದಿ ಸಮುದಾಯಕ್ಕೆ ಸೇರ್ತಾರೆ ಅಂತ ನಾವು ಯಾರಿಗೂ ಕೂಡ ಈ ನಾಡಿನಲ್ಲಿ ತಿಳ್ಕೊಂಡಿರಲಿಲ್ಲ. ಅವ್ರನ್ನ ಈ ನಾಡಿನ ಸ್ವತಂತ್ರ ಹೋರಾಟಗಾರೆ ಗಾತೆ ಅಂತ ಮಾತ್ರ ತಿಳ್ಕೊಂಡಿದ್ದು. ಆದರೆ ಈ ಒಬ್ಬ ಅಧಿಕಾರಿ ಇವ್ರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿ
ಇದೇ ಸಮುದಾಯ ಅನ್ನೋ ಒಂದು ಕಾರಣಕ್ಕೆ ಇವರು ನೆಗ್ಲೆಕ್ಟ್ ಮಾಡಿ ಅವರಿಗೆ ದಲಿತ ಹಿರಿಯ ಮುಖಂಡರಾದ ಕೆ ಹೀರಪ್ಪ ಮಾತನಾಡಿ, ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮವನ್ನು ನವೆಂಬರ್ 11ರಂದು ಜಿಲ್ಲಾಡಳಿತ ಹಮ್ಮಿಕೊಂಡಿತ್ತು. ಈ ಬಗ್ಗೆ ಪೂರ್ವಭಾವಿ ಸಭೆಗೆ ನಮ್ಮನ್ನ ಜಿಲ್ಲಾಡಳಿತವು ಕರೆಯಬೇಕಾಗಿತ್ತು. ಕರೆದು ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದರೆ ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತಿತ್ತು. ಆದರೆ ಈ ಕಾರ್ಯಕ್ರಮ ವಿಫಲವಾಗಿ ಒಂದು ಸಮುದಾಯವನ್ನ ಅವಮಾನ ಮಾಡಿದ್ದು ಈ ಜಿಲ್ಲಾಡಳಿತವನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಒಂದು ಸಮುದಾಯದ ಅವಮಾನವನ್ನು ಮಾಡಿರ್ತಕ್ಕಂಥದ್ದು ಜಿಲ್ಲಾ ಆಡಳಿತ. ಈ ಜಿಲ್ಲಾ ಆಡಳಿತದ ಈ ದಲಿತ ವಿರೋಧ ನೀತಿಗಾಗಿ ನಾವು ಜಿಲ್ಲಾ ಆಡಳಿತವನ್ನು ಸಂಪೂರ್ಣವಾಗಿ ತೀವ್ರವಾಗಿ ಖಂಡಿಸ್ತೀವಿ. ಆದರೆ ಜಿಲ್ಲಾಧಿಕಾರಿ ಒಬ್ಬ ಹಿಂದುಳಿದ ವರ್ಗದ ನಾಯಕಿಯವರು, ಹಿಂದುಳಿದ ಜನಾಂಗದ ವ್ಯಕ್ತಿ, ಆಕೆನೂ ಕೂಡ ತನ್ನ ಜನಾಂಗದ ನಾಯಕನ ಅಥವಾ ದಲಿತರ ಗೌರವಿಸುವುದರಲ್ಲಿ ಸಂಪೂರ್ಣ ವಿಫಲವಾಗಿ ಹೋಗಿದ್ದಾರೆ. ಅವಮಾನ ನಡೆದದ್ದೇ ದಾರಿ, ಹೋಗಿದ್ದ ದಾರಿ ಅನ್ನಂಗೆ ಆಗೋಗ್ತಿದೆ. ಜಿಲ್ಲೆ ಒಳಗಡೆ ಯಾರ ಮಾತನ್ನು ಕೇಳಲ್ಲ, ಯಾರನ್ನು ಕೂಡ ಗೌರವಿಸಲ್ಲ. ಆ ಥರದ ವ್ಯಕ್ತಿ ಈ ಜಿಲ್ಲಾಧಿಕಾರಿ, ಈ ಸತ್ಯಭಾಮ ಅವರು. ಹಾಗಾಗಿ ಒನಕೆ ಒಬ್ಬ ದಲಿತಳನ್ನು ಕಾರಣಕ್ಕಾಗಿ ಒಂದು ಸಭೆ ಮಾಡಲಿಲ್ಲ, ಕರೆಯಲಿಲ್ಲ, ಕೇಳಲಿಲ್ಲ, ದಲಿತ ನೀಡಲು ಕೇಳಲಿಲ್ಲ. ಅಂಥ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಈ ಜಿಲ್ಲಾಧಿಕಾರಿ ಬೇಜವಾಬ್ದಾರಿ ನಾವು ಖಂಡಿಸ್ತೀವಿ. ಹಾಗೆಯೇ ಇವತ್ತು ಕನಕ ಜಯಂತಿ ಆಚರಣೆ ನಡೀತಾ ಇದೆ. ಅದನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀವಿ. ನಾವು ಕನಕನು ಕೂಡ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಶ್ರೇಷ್ಠ. ದಲಿತ ಸಂಘಟನೆಗಳ ಒಕ್ಕೂಟದ ನಾಗರಾಜ್ ಹೆತ್ತೂರ್ ಮಾತನಾಡಿ, ಯಾವುದೇ ಜಯಂತಿ ಮಾಡುವುದಾಗಲಿ ಅದಕ್ಕೆ ಆದಂತಹ ಗೌರವವಿರುತ್ತದೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇದ್ದು ಅದಕ್ಕೆ ಗೌರವ ಕೊಡಬೇಕು. ಇದರಲ್ಲಿ ಸ್ವಲ್ಪ ಜಿಲ್ಲಾಡಳಿತ ವಿಫಲವಾಗಿದೆ. ಈ ನಿಟ್ಟಿನಲ್ಲಿ ನಾವುಗಳು ಎಲ್ಲ ಸೇರಿಕೊಂಡಿದ್ದು ಗೌರವದಿಂದ ಆಚರಿಸುತ್ತಿದ್ದೇವೆ ಎಂದರು. ಡಿಸಿ ಆಫೀಸ್ ಪ್ರಿಮಿಸಿಸ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಲ್ಲೇ ಇವತ್ತು ಕನಕದಾಸ ಜಯಂತಿ ಕೂಡ ಎಲ್ಲ ಅಧಿಕಾರಿಗಳು ಅಲ್ಲಿದ್ದರು. ಬಂದಿಲ್ಲಿ ಏನಾಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಕನಿಷ್ಠ ನೋಡೋ ಸೌಜನ್ಯ ಕೇಳ್ಬೋದಿತ್ತು. ಆದರೆ ಒಬ್ಬರು ಬರಲಿಲ್ಲ. ಯಾರೋ ದಲಿತರು ಮಾಡ್ಕೊಂತಿರೋದಂತೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಅಂತ ಹೇಳ್ಬಿಟ್ಟು ಉಡಾಫೆಯಿಂದ ಹೋಗಿದ್ದಾರೆ. ಇವರಿಗೆ ತಕ್ಕ ಪಾಠ ಕಲಿಸ್ತೀವಿ. ಮತ್ತು ಈ ನಿಟ್ಟಿನಲ್ಲಿ ನಾವು ಕರೆ ಕೊಟ್ಟು ನಾವಿಲ್ಲಿ 3 ದಿನ ಆಗಿತ್ತು. 3 ದಿನ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ, ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಈ ಅಧಿಕಾರಿಗಳು DC ಒಳಗೊಂಡಂತೆ ಅವನು ಯಾರೋ ಒಬ್ಬ ತಾರಾನಾಥ್ ಅಂತ ಒಬ್ಬ ಇದ್ದಾನೆ, ಅವರು ಕನಿಷ್ಠ ಈ ಕರೆದು ಆಯಿತು ನನ್ನಿಂದ ತಪ್ಪಾಗಿದೆ ಅಥವಾ ನಮ್ಮ ಜಿಲ್ಲಾಡಳಿತದಿಂದ ಸ್ವಲ್ಪ ತಪ್ಪಾಗಿದೆ, ಸಹಿಸ್ಕೊಂಡು ಹೋಗೋಣ, ಮುಂದೆ ನಾವು ಎಲ್ಲದನ್ನು ಕೂಡ ಮಾಡ್ತೀವಿ ಅಂತ ಹೇಳುವಷ್ಟು ಕನಿಷ್ಠ ಪ್ರಜ್ಞೆ ಇಲ್ತವನು ಅವನ್ನ ದಯಮಾಡಿ ಅಮಾನತ್ ಮಾಡಬೇಕು. ಇಲ್ಲ ಅಂದರೆ ಹಾಗೆ DC ಅವರು ಕೂಡ ಇದು ಇಂಥ ಜಯಂತಿಗಳೆಲ್ಲ ಸರ್ಕಾರ ಆಚರಿಸಂಥವು. DC ಅವರು ಕೂಡ ವಿಫಲರಾಗಿದ್ದಾರೆ. ಈ ವೇಳೆ ದಲಿತ ಸಂಘಟನೆಗಳ ಒಕ್ಕೂಟದ ಪರ್ವತಯ್ಯ, ಗ್ಯಾರಂಟಿ ರಾಮಣ್ಣ, ಕೃಷ್ಣದಾಸ್, ಶಿವಮ್ಮ, ಕುಮಾರಸ್ವಾಮಿ, ಆರಾಧನಾ, ಮಲ್ಲೇಶ್ ಅಂಬುಗ, ಮಲ್ಲಿಗೆವಾಳ್ ದೇವಪ್ಪ, ನಾಗರಾಜ್ ಹೆತ್ತೂರ್, ಶೇಖರಪ್ಪ, SD ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೌಡಿ ಶೀಟರ್ ರಕಿತಾ ಅಲಿಯಾಸ್ ಗಾಂಜಾಗುಂಡನ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಪ್ರಮುಖ ಆರೋಪಿ ಸೇರಿ 4 ಹಂತಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಭರತ್, ದರ್ಶನ್, ರಂಜನ್, ಮಹೇಶ್ ಬಂಧಿತ ಆರೋಪಿಗಳಾಗಿದ್ದು, ಕಳೆದ ನವೆಂಬರ್ 13ರಂದು ರೌಡಿ ಶೀಟರ್ ರಕಿತಾ ಅಲಿಯಾಸ್ ಗಾಂಜಾಗುಂಡನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದರು. ನಗರದ ಚನ್ನಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು, ಕೊಡಿದ ಮತ್ತಿನಲ್ಲಿ ಶುರುವಾದ ಕ್ಷುಲ್ಲಕ ಜಗಳ ಕೊಲೆಯಲ್ಲಿ ಅಂತ್ಯವಾಗಿತ್ತು. ಜಗಳ ವಿಕೋಪಕ್ಕೆ ಹೋಗಿ ಮಾರಕಾಸ್ತ್ರಗಳಿಂದ ರಕಿತಾನನ್ನ ಕೊಲೆಗೈದು ಆರೋಪಿಗಳು ಎಸ್ಕೇಪ್ ಆಗಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ SP ಮೊಹಮ್ಮದ್ ಸುಜೀತಾ, ನಗರ ಠಾಣೆ ಇನ್ಸ್ಪೆಕ್ಟರ್ PSI ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಿದ್ದರು. ಈ ತಂಡ 4 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಹತ್ಯೆ ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ನಡೆಯುತ್ತಿದ್ದ ಭಾರೀ ದೌರ್ಜನ್ಯ ಹಾಗೂ ಅಕ್ರಮ ಕುರಿತು ವಿವಿಸಿ ವಾಹಿನಿಯಲ್ಲಿ ವರದಿ ಮಾಡಿದ್ದ ಬೆನ್ನಲ್ಲೇ ಶಾಲಾ ಪ್ರಾಂಶುಪಾಲರು ಸೇರಿದಂತೆ ಓರ್ವ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ಈ ಸಂಬಂಧ ರೈತ ಸಂಘದ ಮುಖಂಡರು ಮಾತನಾಡಿ, ಕೆಲ ದಿನಗಳ ಹಿಂದೆ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ನಮ್ಮ ಸಂಘಕ್ಕೆ ದೂರನ್ನ ನೀಡಿದ್ದು, ಈ ಸಂಬಂಧ ನಾವು DD ಹಾಗೂ ED ಅವರಿಗೆ ಮಾಹಿತಿ ನೀಡಿ ದೂರನ್ನ ಸಹ ದಾಖಲಿಸಿದ್ದೆವು. ನಂತರ ಈ ಬಗ್ಗೆ ವಿವಿಸಿ ವಾಹಿನಿಯಲ್ಲಿ ವರದಿಯು ಪ್ರಸಾರವಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಾಂಶುಪಾಲರಾದ ಪ್ರೀತಿ ಹಾಗೂ ಶಿಕ್ಷಕ ಹನುಮಂತು ಅವರನ್ನ ಅಮಾನತು ಮಾಡಿದ್ದು, ಈ ಕಾರ್ಯ ಜಯಗಳಿಸಲು ಸಹಕಾರಿಯಾದ ವಿವಿಸಿ ವಾಹಿನಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸಿದರು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಕೆಲವು ಅಕ್ರಮಗಳು ವಿರುದ್ಧ ಅಲ್ಲಿನ ಗ್ರಾಮಸ್ಥರು ನಮಗೆ ಕಂಪ್ಲೇಂಟ್ ನೀಡಿದ್ರು. ಮೊದಲನೇದಾಗಿ 1,500 ಹಣನ ಕಲೆಕ್ಟ್ ಮಾಡ್ತಿದ್ರು ಡ್ರ್ಯಾಗ್ ಶೂಟ್ಗೆ ಅಂತ ಹೇಳ್ಬಿಟ್ಟು. ಆಮೇಲೆ 500 ರೂಪಾಯಿ ಬಾಯ್ಲರ್ಗೆ ಅಂತ ಮಕ್ಳ ಹತ್ರ ಅಮೌಂಟ್ನ ಕಲೆಕ್ಟ್ ಡ್ರ್ಯಾಗ್ ಶೂಟ್ಗೆ ಅಂತ 1 ಸಲ ಕಲೆಕ್ಟ್ ಮಾಡಿದ್ದಾರೆ. ತಿರ್ಗಾ ಬಾಯ್ಲರ್ಗೆ ಅಂತ ಹೇಳ್ಬಿಟ್ಟು 500 ರೂಪಾಯಿ ಕಲೆಕ್ಟ್ ಮಾಡಿದರು. ಅದಾಗಿರ್ಬೋದು. ತಿರ್ಗಾ ಅದಾದಮೇಲೆ ಯಾರು ಇದನ್ನು ಕ್ವಶನ್ ಮಾಡ್ತಾರೆ ಅವರಿಗೆ TC ಕೊಡೋ ಅಂತ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು TC ಕೊಡ್ತಿದ್ರು. ಆಮೇಲೆ ಸರ್ಕಾರದ ಆದೇಶನೇ ಇದೆ, ಏನಂತ ಹೇಳಿದರೆ
10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಪ್ರವಾಸ ಕರ್ಕೊಂಡು ಹೋಗಂಗಿಲ್ಲ ಅಂತ ಅನುದಾನ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಬರಲ್ಲ. ಆದರೂ ಅವ್ರನ್ನ ಪ್ರವಾಸಕ್ಕೆ ಕರ್ಕೊಂಡೋಗಿದ್ದಾರೆ. RTI ಸಮೇತ ಸಾಬೀತಾಗಿತ್ತು. ಏನಂತ ಅಂತೇಳಿದರೆ ಸರ್ಕಾರದ ಅನುಮತಿ ಇಲ್ದಲೇ ನಾವು ಕರ್ಕೊಂಡೋಗಿದ್ವು ಅಂತ. ಕರ್ಕೊಂಡೋಗಿದ್ದಲ್ದಲೇ ಅವ್ರನ್ನ ಥರ್ಡ್ ಪರ್ಸನ್ನ ಕೂಡ ಕರ್ಕೊಂಡೋಗಿದ್ದು, ಅಂದರೆ ಖಾಸಗಿ ವ್ಯಕ್ತಿನ ಕರ್ಕೊಂಡೋಗಿದ್ರು. ಅಲ್ಲಿನ ಮಕ್ಕಳಿಗೆ ಎಷ್ಟು ಅವ್ಯವಸ್ಥೆ ಇದೆ ಅಂತೇಳಿದರೆ, ಒಂದೇ ಕೊಠಡಿಯಲ್ಲಿ ಊಟ ಮಾಡಬೇಕು, ಅಲ್ಲೇ ತಿಂಡಿ ತಿನ್ನಬೇಕು, ಅಲ್ಲೇ ಮಲ್ಕೊಳ್ಬೇಕು, ಎಲ್ಲ ಅಲ್ಲೇ ಮಾಡಬೇಕಾಗಿತ್ತು. ಅದನ್ನೆಲ್ಲ ನಾವು ಯಾವಾಗ ಇ ಡಿ ಅವರಿಗಾಗಿರ್ಬೋದು ಅಥವಾ ಡಿ ಡಿ ಅವರಿಗಾಗಿರ್ಬೋದು, ಇ ಡಿ ಅವರಿಗಾಗಿರ್ಬೋದು ಚಾನಲ್ ಮುಖಾಂತರ ನಾವು ಯಾವಾಗ ರೀಚ್ ಮಾಡಿದ್ವೋ ಆವಾಗ ಅದ್ರ VVC ಚಾನಲ್ ಮುಖಾಂತರ ಯಾವಾಗ ರೀಚ್ ಮಾಡಿದ್ವೋ ಅದಕ್ಕೆ ನ್ಯಾಯ ಸಿಕ್ಕಿದೆ ನಮಗೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಅಮಾನತ್ತಾಗಿದ್ದಾರೆ. ಅಲ್ಲಿನ ಪ್ರಿನ್ಸಿಪಾಲು ಮತ್ತು ಯಾರು ಹಿಂದಿ ಶಿಕ್ಷಕ ಮಕ್ಕಳಿಗೆ ಟಾರ್ಚರ್ ನೀಡ್ತಿದ್ರು ಹನುಮಂತು ಅಂತ, ಅವರಿಬ್ಬರು ಅಮಾನತ್ತಾಗಿದೆ. ಸರ್, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಂಚನಹಳ್ಳಿ ಗ್ರಾಮದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಪ್ರೀತಿ ಅಂತ ಪ್ರಿನ್ಸಿಪಲ್ ಇದ್ದಾರೆ. ಅವರಿಂದ ತುಂಬ ಹಗರಣಗಳಾಗ್ತಾಯಿತ್ತು. ಮಕ್ಕಳಿಗೆ ಅವರಿಂದ ತುಂಬ ಅನ್ಯಾಯನೇ ಆಗಿದೆ ಅಂತ ಹೇಳ್ಬೋದು. ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಎಲ್ಲ ರೀತಿಯೂ ಶೋಷಣೆಗೊಳಗಾಗಿದ್ದಾರೆ ಮಕ್ಕಳು ಅಲ್ಲಿ. ಆ ವಿಷಯ ನಮಗೆ ಗ್ರಾಮಸ್ಥರು ಎಲ್ಲ ದೂರು ಕೊಟ್ಟಿದ್ದರು. ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ ವಿಚಾರಣೆಗೆ ಅಂತೇಳ್ಬಿಟ್ಟು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಡಲ್ ಆಫೀಸರ್ಗೆ ಮನವಿನೂ ಕೊಟ್ಟಿದ್ವಿ, ಇಡಿಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರಿಗೆ. ಅವ್ರು ನೋಡಲ್ ಆಫೀಸರ್ನ ಕಳಿಸಿದ್ರು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳ್ಬಿಟ್ಟು. ನಾವು ಹೋಗಿದ್ವಿ ಆ ದಿನ ಹೋಗಿ ಅಲ್ಲಿ ಏನೇನು ನಡೀತಾ ಇದೆ ಅಂಥೇಳಿ ಎಲ್ಲ ವಿಷಯನೂ ಕಲೆ ಹಾಕಿದಾಗ ಮತ್ತು ಅಲ್ಲಿ ಮುನೇಶ್ವರ್ ಅಂತ ಹೇಳ್ಬಿಟ್ಟು 9 ರೆಸ್ಪಾನ್ಸ್ ಬಂದಿಲ್ಲ. ಆ್ಯಂಡ್ ಆಮೇಲೆ ಅವ್ರು ಹೇಳಿದರು ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು. ನೋಡಲ್ ಆಫೀಸರು ಪಾಯ್ಸನ್ ತೊಗೊಂಡಿರೋ ಹುಡುಗನ ವಿಷಯ ಹೇಳಿದಾಗ ಅವ್ರಿಗೆ ನಾವು ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ, ಒಂದು ಹುಡುಗನ ಸಾವು ಬದುಕಿನ ಪ್ರಶ್ನೆ ಹಿಂಗೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಅವು ಫೋನ್ ಮಾಡಿ ಹೇಳಿದ್ರೆ ಇನ್ನೂ ನನಗೆ 2 ಡೇಸ್ ಬೇಕು ರಿಪೋರ್ಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. 3 ಡೇಸ್ ಆಗಿದೆ ಇಲ್ಲಿಂದ ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಹೋಗಿ. ನೋಡಲ್ ಆಫೀಸರ್ ರಿಪೋರ್ಟ್ ಅಪ್ಡೇಟ್ ಮಾಡಿಲ್ಲ. JD ಅಂಡರ್ಗೆ ಹೋಗಿದೆ. JD ಅಂಡರ್ಗೆ ಹೋಗಿ JD ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. JD ಅವ್ರು ಮೊದಲೇ ಇದರಲ್ಲಿ ಕಮಿಟೆಡ್ ಆಲ್ರೆಡಿ. ಅವರು ಮತ್ತು ಪ್ರೀತಿಯವರು ಎಲ್ಲ ಸೇರ್ಕೊಂಡು ಕಮಿಟ್ ಆಗೇ ಕೆಲಸ ಮಾಡ್ತಾ ಇರೋದು ಇದರಲ್ಲಿ. ಹಂಗಾಗಿ ಅವ್ರು ಇಷ್ಟು ವರ್ಷ ಏನೇ ಆದ್ರೂ ಸಸ್ಪೆಂಡ್ ಆಗಿಲ್ಲ, ಅಮಾನತಾಗೋಕ್ಕೂ ಆಗಿಲ್ಲ. ಅವ್ರು ಏನೇ ಮಾಡ್ತಿರೋ ಹಗರಣಗಳು ಯಾವುದೂ ಬಯಲಿಗೆ ಬಂದಿರಲಿಲ್ಲ. FIR ನಾನೇ ಸರ್ ಮಾಡಿಸಿರೋದು. ಹಾಂ ಸರ್, ನನ್ನ ಹೆಸರಲ್ಲೇ ಆಗಿರೋದು. FIR ಆಗಿದೆ. ಇವಾಗ FIR ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನೊಬ್ಬನ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಷನ್ನಿಗೆ ಇನ್ವೆಸ್ಟಿಗೇಷನ್ಗೆ ಅಂತೇಳಿ ಕಸ್ಟಡಿಗೆ ತೊಗೊಂಡಿದ್ರಂತೆ. ತೊಗೊಂಡು ಅವನಿಗೂ ತುಂಬ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಿದಾರಂತೆ ಪೊಲೀಸು. ರಫೀಕ್ ಅಂತ ಹೇಳ್ಬಿಟ್ಟು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ನಾಗವೇಣಿ, ಕಾರ್ಯದರ್ಶಿ ಶರತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಯಾವ ಸಂತರು ಕೂಡ ತನಗೊಬ್ಬನಿಗಾಗಿ ಯೋಚನೆ ಮಾಡಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ದೇವರು ಒಲಿಯಲಿ ಎಂದು ಎಲ್ಲೆಡೆ ತಮ್ಮ ಸಾಹಿತ್ಯ, ವಚನ ಹಾಗೂ ಹಾಡಿನ ಮೂಲಕ ಸಾರಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ KT ಶಾಂತಲಾ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿಂದು ಆಯೋಜಿಸಿದ್ದ ಕನಕದಾಸರ ಜಯಂತಿ ಆಚರಣೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕನಕದಾಸರು ಉತ್ತಮವಾದ ತತ್ವ ಸಿದ್ಧಾಂತವನ್ನ ಹೊಂದಿದ್ದರು. ನನಗೆ ಯಾವ ಕೀಳರಿಮೆ ಇಲ್ಲ. ನಾವು ಮಾಡುವ ಕೆಲಸವನ್ನ ಭಕ್ತಿಯಿಂದ ಮಾಡುವುದರಿಂದ ದೇವರು ಒಲಿಯುತ್ತಾನೆ ಎಂದು ಹೇಳಿದವರಲ್ಲಿ ಕನಕದಾಸರೇ ನಿಮಗೆ ನಿದರ್ಶನ. ಪುರಂದರದಾಸರು, ಕನಕದಾಸರು ಇವರೆಲ್ಲ ತನಗಾಗಿ ಏನನ್ನು ಕೇಳದೆ ಇತರಿಗಾಗಿ ಬೇಡಿದ್ದಾರೆ ಎಂದು ಹೇಳಿದರು. ಧಾರೆಯನ್ನು ಎರಿತಾ ಇದ್ರು. ಸೊ ಕನಕದಾಸ ಆಗಿನ ಕಾಲದಲ್ಲಿ ಅಂದರೆ 15ನೇ ಶತಮಾನದಲ್ಲೇ ಈಕ್ವಾಲಿಟಿಗೆ ಹೋರಾಡಿದಂಥವರು, ಅದ್ರ ಬಗ್ಗೆ ಸ್ಪಷ್ಟವಾಗಿ ಸರಳವಾಗಿ ಪ್ರತಿಯೊಂದು ಜನ ಆ ಟೈಮ್ ಲೈನ್ನಲ್ಲಿ ಪ್ರತಿಯೊಬ್ಬರಿಗೂ ಮನಮುಟ್ಟೋ ಥರ ಹೇಳಿದಂಥವ್ರು. ಆ್ಯಂಡ್ ಅವ್ರಿಗೆ ಯಾವುದೇ ಕೀಳಿರಿಮೆ, ನನಗೆ ದೇವರು ಸಿಗ್ತಾನ ಅಂತ ಅವ್ರು ಪ್ರಶ್ನೆ ಮಾಡ್ಕೋಬೋದಿತ್ತಲ್ಲ, ಯಾಕೆ ಮಾಡ್ಕೋಬಾರ್ದು? ಹುಡುಕಿದ್ರೆ ದೇವರು ಸಿಗ್ತಾನೆ. ಇದು ಕನಕದಾಸರೇ ನಿದರ್ಶನ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಮಟ್ಟಿಗೆ ವೆನ್ ಐ ಆಮ್ ಎನ್ ಆಫೀಸರ್ ಸಿಟ್ಟಿಂಗ್ ಇನ್ ಮೈ ಆಫೀಸ್, ಐ ಟೆಲ್ ಮೈ ಜೂನಿಯರ್ ಕೊಲೀಗ್ಸ್, ದಯವಿಟ್ಟು ಇದು ಆಗಲ್ಲ ಅಂತ ಹೇಳಬೇಡಿ. ಆಲ್ವೇಸ್ ಥಿಂಕ್ ಇಫ್ ಯು ಸರ್ಚ್ ಯು ಕ್ಯಾನ್ ಫೈಂಡ್ ಗಾಡ್ ಆಲ್ಸೋ. ಆ್ಯಂಡ್ ಹೂ ಇಸ್ ದಟ್ ಗಾಡ್? ನೀವು ಮಾಡೋ ಕೆಲಸನೇ ದೇವರು. ನಾವು ಮಾಡೋವಂಥ ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸ, ಸಣ್ಣ ಸಣ್ಣ ಕೃತ್ಯ, ಕನಕದಾಸರು ಏನು ನಾನು ಇನ್ನೊಂದು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ HL ಮಲ್ಲೇಶ್ ಗೌಡ, BRC ಕೇಂದ್ರ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ MG ಪರಮೇಶ್ ಮುಡಬಲು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ BR ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮೊಹಮ್ಮದ್ ಸುಜಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿಂದು ಭಕ್ತ ಕನಕದಾಸರ 537ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ವೇಳೆ ಮಾಜಿ ಸಂಸದ HK ಜವರೇಗೌಡರು ಮಾತನಾಡಿ, ಇಡೀ ದೇಶವೇ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡಬೇಕು. ಕನಕದಾಸರು ಜಗತ್ತಿನಲ್ಲಿದ್ದ ಅಸಮಾನತೆ ಹಾಗೂ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನ ನಡೆಸಿದವರು. ಶ್ರೀಹರಿಚರಣದಲ್ಲಿ ಎಲ್ಲರೂ ಸಮಾನರು ಎಂದು ಸಾರಿದವರು. ಅವರ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕನಕದಾಸರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಆಚರಣೆಯನ್ನು ಮಾಡ್ತಾ ಇದೆ.
ಜೊತೆಗೆ ನನ್ನ ಅಭಿಪ್ರಾಯದಲ್ಲಿ ಇಡೀ ದೇಶವೇ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಬೇಕು. ನಮ್ಮ ಪಕ್ಷದ ವತಿಯಿಂದ ನಾವು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಕನಕದಾಸರು ಸಮಾಜದಲ್ಲಿ ಇದ್ದಂಥ ಅಸಮಾನತೆ ಮತ್ತು ಜಾತಿಯ ವ್ಯವಸ್ಥೆ ವಿರುದ್ಧವಾಗಿ ಎಲ್ಲರೂ ಸಮಾನರು, ಶ್ರೀಹರಿಯ ಚರಣಗಳಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂಥ ಸತ್ಯವನ್ನು ಪ್ರಪಂಚಕ್ಕೆ ಬೋಧಿಸಿದವರು. ಉಡುಪಿಗೆ ಹೋದಾಗ ಅಲ್ಲಿದ್ದಂಥ ಪುರೋಹಿತಶಾಹಿ ಅವರ ದರ್ಶನಕ್ಕೆ ಅವಕಾಶ ಕೊಡದೇ ಇದ್ದಾಗ ಆ ಗೋಡೆನೇ ಒಡೆದು ದರ್ಶನವನ್ನು ಕನಕದಾಸರಿಗೆ ಕೊಟ್ಟಂಥ ವಿಚಾರವನ್ನು ನಾವು ಇವತ್ತೆಲ್ಲವೂ ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ ಮಾತನಾಡಿ, ಕುಲ ಕುಲ ಎಂದು ಬಡಿದಾಡದಿರಿ ಎಂದು ಸಮಾಜಕ್ಕೆ ಸಂದೇಶವನ್ನ ನೀಡಿದವರು ಭಕ್ತ ಕನಕದಾಸರು. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಇಂದು ಕಾಂಗ್ರೆಸ್ ಕಚೇರಿಯಲ್ಲಿ ಅವರ 537ನೇ ಜಯಂತಿಯನ್ನ ಆಚರಣೆ ಮಾಡಲಾಗಿದ್ದು, ದಾಸರ ಆದರ್ಶಗಳು ನಮಗೆಲ್ಲ ದಾರಿದೀಪ ಎಂದು ತಿಳಿಸಿದರು. ಕುಲ ಕುಲ ಕುಲವೆಂದು ಬಡಿದಾಡದಿರಿ ಅಂತೇಳಿ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಂಥ ಭಕ್ತ ಕನಕದಾಸರ 537ನೇ ಜಯಂತಿಯನ್ನು ಈ ದಿವಸ ನಾವು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಏನು ಕರ್ನಾಟಕ ಸರ್ಕಾರ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಇತ್ತೀಚೆಗೆ ಜಾರಿಗೆ ಆದೇಶವನ್ನು ಮಾಡಿತ್ತು. ಆದೇಶದ ಪ್ರಕಾರ ಜಿಲ್ಲಾಡಳಿತ ಕೂಡ ಈ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದಿದೆ. ಅದೇ ಪ್ರಕಾರವಾಗಿ ನಾವು ಈ ಕನಕದಾಸರ ಜಯಂತಿಯನ್ನು ಆಚರಿಸಬೇಕು, ಅದನ್ನು ಅವರ ತತ್ವ ಸಿದ್ಧಾಂತಗಳನ್ನ ನಾವು ಕೂಡ ಪಾಲಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ಈ ದಿವಸ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇಂದಿನ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಎಚ್ ಕೆ ಜವರೇಗೌಡರು ಇದ್ದಾರೆ, ಹಾಸನ ನಗರ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಬ್ದುಲ್ ಕಯ್ಯೂಮ್ರವರು ಇದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ದಾಸರಕೊಪ್ಪಲ್ ರಘು ಅವರಿದ್ದಾರೆ. ಈ ಸಂದರ್ಭದಲ್ಲಿ ಹಾಸನ ನಗರ ಬ್ಲಾಕ್ ಪ್ರೆಸಿಡೆಂಟ್ ಅಬ್ದುಲ್ ಕಹೀಂ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಾಸರಕೊಪ್ಪಲು ರಘು, ಅಶೋಕ್, ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಕಾಡಾನೆ ದಾಳಿಗೆ ಇನ್ನೇನು ಕಟಾವಿಗೆ ಬರುವ ಹಂತದಲ್ಲಿದ್ದ ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶಪಡಿಸಿರುವ ಘಟನೆ ಸಕಲೇಶಪುರ ತಾಲೂಕಿನ ಚಿಕ್ಕಂದೂರು ಗ್ರಾಮದಲ್ಲಿ ನಡೆದಿದೆ. ಹಸನಾಗಿ ಬೆಳೆದಿದ್ದ ಭತ್ತದ ಪೈರನ್ನ ತುಳಿದು ತಿಂದು ಕಾಡಾನೆ ಹಿಂಡು ನಾಶ ಮಾಡಿದೆ. ಗ್ರಾಮದ ಚಿನ್ನಪ್ಪ ಹಾಗೂ ಇತರ ರೈತರಿಗೆ ಜಮೀನಿನಲ್ಲಿ ಬೆಳೆದಿದ್ದ ಭತ್ತದ ಪೈರು ಹೊಟ್ಟೆಗೆ ಅನ್ನವಾಗುವ ಬದಲು ಮಣ್ಣು ಪಾಲಾಗಿದೆ. ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದು, ನಿತ್ಯವೂ ಇದೇ ರೀತಿಯ ಸಮಸ್ಯೆ ಆದರೆ ನಾವು ಬದುಕುವುದು ಹೇಗೆ ಎಂದು ಅನ್ನದಾತ ಚಿಂತಾಕ್ರಾಂತನಾಗಿದ್ದಾನೆ. ಸ್ಥಳಕ್ಕೆ ಸಂಬಂಧಪಟ್ಟ ಸಚಿವರು, ಅರಣ್ಯ ಇಲಾಖೆ ಅಧಿಕಾರಿಗಳು ಬರಬೇಕು, ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ನಷ್ಟ ಅನುಭವಿಸಿರುವ ರೈತರು ಆಗ್ರಹಿಸಿದರು. ಈಗಲೂ ಗದ್ದೆಗಳ ಪಕ್ಕದ ಕಾಫಿ ತೋಟದಲ್ಲಿ ಗಜಪಡೆ ಬೀಡು ಬಿಟ್ಟಿದ್ದು, ಉಳಿದ ಅಲ್ಪ ಸ್ವಲ್ಪ ಬೆಳೆಯನ್ನಾದರೂ ಉಳಿಸಿಕೊಳ್ಳಲು ರೈತರು ಪರದಾಡುವಂತಾಗಿದೆ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯದ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದಾಸರ ಜಯಂತಿಯಂದು ಅವರನ್ನ ನೆನೆದರೆ ಸಾಲದು, ಅವರ ಆದರ್ಶ ಕೀರ್ತನೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಪಾಲಿಸಬೇಕೆಂದು ಹಾಸನ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕ ಬಿಎಂ ಸಂತೋಷ್ ತಿಳಿಸಿದರು. ಕನಕದಾಸರ 537ನೇ ಜಯಂತಿ ಅಂಗವಾಗಿ ಬೇಲೂರು ತಾಲೂಕು ಕಚೇರಿ ಮುಂಭಾಗ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕನಕದಾಸರು ಬೇಲೂರಿನ ವೈಕುಂಠ ಬೀದಿಗೆ ಬಂದು ಶ್ರೀ ಕೇಶವ ದರ್ಶನ ಪಡೆದು ಹೋಗಿದ್ದಾರೆ ಎಂದು ಪುರಾವೆ ಇದೆ. ಅಲ್ಲದೆ ಜಾತಿ ನಿರ್ಮೂಲನೆ ಮಾಡಲು ಪಣ ತೊಟ್ಟವರು ಬೇಲೂರಿನಲ್ಲಿ ಕನಕ ಭವನ ನಿರ್ಮಾಣದ ಅವಶ್ಯವಿದೆ ಎಂದರು. 537ನೇ ಕನಕ ಜಯಂತ್ಯೋತ್ಸವಕ್ಕೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಎಲ್ಲ ಕುಲ ಬಾಂಧವರು ಇವತ್ತು ಹಳೆಬೀಡು ಗ್ರಾಮದವರು ಮತ್ತು ನಮ್ಮ ಬೇಲೂರು ಗ್ರಾಮದವರೆಲ್ಲ ಸೇರಿ ಇವತ್ತು ಕನಕ ಜಯಂತಿಯನ್ನು ಬೇಲೂರಿನಲ್ಲಿ ಆಚರಿಸಬೇಕಂತ ಹಮ್ಮಿಕೊಂಡಿದ್ವಿ. ಹಾಗಾಗಿ ಇವತ್ತು ನಮ್ಮ ಸಮುದಾಯದವರು ಅಲ್ಲದೆ ಎಲ್ಲ ಸಮುದಾಯದವರು ಕೂಡ ಇವತ್ತು ಕನಕ ಜಯಂತಿಯ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲ ಧನ್ಯವಾದವನ್ನು ಹೇಳ್ತೀನಿ ನಾನು. ಹಾಗಾಗಿ ಬಂದಿರೋ ಎಲ್ಲ ನನ್ನ ಸಮಾಜದವರಿಗೆ ಮತ್ತೆ ನಮ್ಮ ತಾಲೂಕು ದಂಡಾಧಿಕಾರಿ ಎಂ ಮಮತಾ ಮಾತನಾಡಿ, ದಾಸರಲ್ಲಿ ಶ್ರೇಷ್ಠರಾದವರು ಕನಕದಾಸರು. ಮೇಲು ಕೀಳು ಎಂಬ ಭಾವನೆ ವಿರುದ್ಧ ಹೋರಾಡಿದ ದಾರ್ಶನಿಕರು, ಜಾತಿ ವ್ಯವಸ್ಥೆ ವಿರುದ್ಧ ಸತತವಾಗಿ ಹೋರಾಟ ಮಾಡಿ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡುವಂತೆ ಮಾಡಿದವರು ಎಂದು ತಿಳಿಸಿದರು. ಜಯಂತಿ ಮೇಲು ಕೀಳು, ದೊಡ್ಡವರು ಚಿಕ್ಕವರು ಎಂಬ ತಾರತಮ್ಯವನ್ನು ಕೇವಲ ತಮ್ಮ ಸಾಹಿತ್ಯದ ಮೂಲಕ ಕಟುವಾಗಿ ಟೀಕಿಸಿದಂತಹ ಮಹಾನ್ ವ್ಯಕ್ತಿತ್ವ ಕನಕದಾಸರು. ನಿಮಗೆ ಎಲ್ಲರಿಗೂ ಗೊತ್ತಿದೆ ಅವರು ಎಲ್ಲಿ ಹುಟ್ಟಿ ಬೆಳೆದ್ರು, ಹೇಗೆ ಬೆಳೆದ್ರು. ಇಡೀ ಕರ್ನಾಟಕಕ್ಕೆ ಅವರು ಕೊಟ್ಟಿರುವಂತಹ ಸಾಹಿತ್ಯ ಏನಿದೆ, ಕೇವಲ ಆಧ್ಯಾತ್ಮಿಕದಿಂದ ನಾವು ಜನರಲ್ಲಿ ಮೇಲು ಕೀಳು ಇರುವಂತಹ ಅಂಶವನ್ನು ಹೊಡೆದೋಡಿಸ್ಬೇಕು ಅಂತ ಹೇಳಿ ಹಲವಾರು ಕೀರ್ತನೆಗಳ ಮೂಲಕ
ಜನಗಳನ್ನು ಎಚ್ಚರಿಸಿದಂತಹ ಮಹಾನ್ ದಾರ್ಶನಿಕ. ಎಲ್ಲರೂ ಕೂಡ ಸಮಾಜವನ್ನು ತಿದ್ದೋದಕ್ಕೆ ಹಲವಾರು ಮಹನೀಯರು ಪ್ರಯತ್ನ ಪಟ್ಟಿದ್ದಾರೆ. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಗಾಳಿ, ಬೆಳಕು, ನೀರಿಗೆ ಹೇಗೆ ಜಾತಿ ಇಲ್ಲವೋ ಅದೇ ರೀತಿ ಮನುಷ್ಯನಿಗೂ ಜಾತಿ ವ್ಯವಸ್ಥೆ ಇಲ್ಲ. 14/15ನೇ ಶತಮಾನದಲ್ಲಿ ಕೀರ್ತನೆ ಮೂಲಕ ಜನರಲ್ಲಿ ಜಾತಿ ವ್ಯವಸ್ಥೆ ಹೋಗಲಾಡಿಸಿದ ಶ್ರೇಷ್ಠ ಕೀರ್ತನಕಾರರು ಕನಕದಾಸರು ಎಂದರು. ಕೆಲವೊಂದು ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಂಡಿದ್ದೀನಿ ಬೇಲೂರು ಅಭಿವೃದ್ಧಿಯ ಬಗ್ಗೆ. ತಾವು ದಯಮಾಡಿ ನಮಗೆ ಸಹಕಾರ ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ತಪ್ಪು ತಿಳ್ಕೊಂಬಾರ್ದು. ಹೆರಿಟೇಜ್ ಅಂತ ತಾವು ಯಾವಾಗಲೂ ಎಲ್ಲ ಭಾಷಣದಲ್ಲೂ ತಾವು ಹೇಳ್ತಾ ಇರ್ತೀರ. ಹಾಗಾಗಿ ಈ ವರ್ಲ್ಡ್ ಹೆರಿಟೇಜು ಜಾಗಕ್ಕೆ ಪ್ರವಾಸಿಗರು ಅತಿ ಹೆಚ್ಚಾಗಿ ಬರ್ತಾರೆ. ಪ್ರವಾಸಿಗರು ಬಂದ ತಕ್ಷಣ ಸ್ವಾಗತ ಕೋರ್ತಾ ಇರೋದು ನೆಹರು ನಗರದಲ್ಲಿ, ಹಳೆಬೀಡು ರೋಡು, ಹಾಸನ ರೋಡು, ಚಿಕ್ಕಮಗಳೂರು ರೋಡಲ್ಲಿ ಏನಪ್ಪ ಅಂದರೆ ಕೋಳಿ ಕಾಲು, ಕೋಳಿ ಜಾಲು ಕಾಣ್ತಾ ಇದೆ. ಸುಮಾರು 10ರಿಂದ 12 ಕೋಳಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಹರೀಶ್ ಬಿಸಿ, ರಾಜ್ಯ ಕುರುಬ ಸಂಘದ ನಿರ್ದೇಶಕ ಬಿಎಂ ರಂಗನಾಥ್, ಜಿಲ್ಲಾ ಕುರುಬ ಸಂಘದ ನಿರ್ದೇಶಕ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ವಿದ್ಯುತ್ ಕಂಬವನ್ನೇರಿ ಕೆಲಸ ನಿರ್ವಹಿಸುತ್ತಿದ್ದ ಸೆಸ್ಕ್ನ ಲೈನ್ಮ್ಯಾನ್ಗೆ ಅಚಾನಕ್ ಆಗಿ ವಿದ್ಯುತ್ ಪ್ರವಹಿಸಿದ ಪರಿಣಾಮ ಗಂಭೀರ ಗಾಯಗೊಂಡ ಘಟನೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಗುಪ್ಪೆ ಮುಖ್ಯ ರಸ್ತೆಯ ಬಳಿ ನಡೆದಿದೆ. ಕಳೆದ 26 ವರ್ಷಗಳಿಂದ ಲೈನ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವಿಜಯ್ ಕುಮಾರ್ ಬಿಡಿ ಗಂಭೀರವಾಗಿ ಗಾಯಗೊಂಡಿದ್ದು, ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಕೆಲ ದಿನಗಳಿಂದ ಪದೇ ಪದೇ ವಿದ್ಯುತ್ ಕೈಕೊಡುತ್ತಿದ್ದರಿಂದ ಗ್ರಾಮಸ್ಥರು ಬೇಸತ್ತಿದ್ದರು. ಈ ಹಿನ್ನೆಲೆ ಲೈನ್ಮ್ಯಾನ್ ಗ್ರಾಮಸ್ಥರ ಸಮಸ್ಯೆ ಅರಿತು ಏಣಿಯ ಸಹಾಯದಿಂದ 18 ಅಡಿ ಕಂಬವನ್ನು ಹತ್ತಿದ ಬಳಿಕ ಸುಟ್ಟು ಕರಕಲಾಗಿದ್ದ ಕಪ್ಪಿಯನ್ನ ಉಪಕರಣದ ಮೂಲಕ ತೆಗೆಯಲು ಹೋದಂತಹ ಸಂದರ್ಭದಲ್ಲಿ 11,000 ವಿದ್ಯುತ್ ಪ್ರವಹಿಸುವ ಐ ಟೆನ್ಷನ್ ತಂತಿಗೆ ಇದ್ದಕ್ಕಿದ್ದಂತೆ ಎಡಗೈ ತಗುಲಿದ ಪರಿಣಾಮ ಆಯತಪ್ಪಿ ಕೆಳಗೆ ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದಾರೆ. ಎಡಗೈ ಭಾಗಶಃ ಸುಟ್ಟು ಹೋಗಿದ್ದು, ದೇಹದ ಇತರೆ ಅಂಗಾಂಗಗಳಿಗೆ ಪೆಟ್ಟಾಗಿದೆ. ಇವರನ್ನು ರಕ್ಷಿಸಿದ ಸ್ಥಳೀಯರು ಅರೇಹಳ್ಳಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ದುರ್ಘಟನೆ ನಡೆದ ಸ್ಥಳಕ್ಕೆ ಎಇಇ ಬಸವರಾಜ್, ಜೆಇ ರೇವಣ್ಣ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಆಲೂರು ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ತಹಶೀಲ್ದಾರ್ ನಂದಕುಮಾರ್, ದಾಸರಲ್ಲಿಯೇ ಶ್ರೇಷ್ಠರಾದವರು ಕನಕದಾಸರು. ಅವರ ಪದ್ಯ, ಕೀರ್ತನೆಗಳು ಪ್ರಸ್ತುತ ಜೀವನಕ್ಕೂ ಅನ್ವಯವಾಗಿದೆ. ಅವರ ಆದರ್ಶ ತತ್ವಗುಣಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕನಕದಾಸರು ಕೇವಲ ಒಂದು ಜಾತಿಗೆ ಸೀಮಿತರಾದವರಲ್ಲ, ಅವರು ಇಡೀ ಮನುಕುಲಕ್ಕೆ ಆದರ್ಶಪ್ರಾಯವಾಗಿದ್ದಾರೆ ಎಂದರು. ಸಂತರ ಜಯಂತಿಗಳನ್ನ ನಾವು ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಸಾಮಾಜಿಕವಾಗಿ ಸಮಾಜದಲ್ಲಿ ಏನು ಅಂದಿನ ಪರಿಸ್ಥಿತಿಯಲ್ಲೂ ಸಹ ಏನು ಮೌಢ್ಯತೆ ಇತ್ತು, ಶಿಕ್ಷಣದ ಕೊರತೆ ಇತ್ತು, ಆ ಕೊರತೆಯನ್ನು ನಿಭಾಯಿಸೋದ್ರಲ್ಲಿ ಸಾಕಷ್ಟು ಸಂತರು, ಮಹನೀಯರು ತಮ್ಮದೇ ಅಂತ ಕೊಡುಗೆಯನ್ನು ಕೊಟ್ಟು ಬಂದಿದ್ದಾರೆ. ಆದರೆ ಇನ್ನೂ ಸಹ ಅದು ಪ್ರಸ್ತುತವಾಗಿದೆ. ಈಗ ಮಹನೀಯರ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ, ಎಲ್ಲ ವೇದಿಕೆ ಮೇಲೆ ಗಣ್ಯರು ಮಾತಾಡಿದ್ದಾರೆ. ತುಂಬಾ ವಿವರವಾಗಿ ಮನ ಮುಟ್ಟುವಂತೆ ನಮ್ಮ ವಿಶೇಷ ಭಾಷಣಗಾರರು ಇವತ್ತು ಮಾತನಾಡಿದ್ದಾರೆ. ಅವರು ಹೇಳಿದ್ರು, ಏನು ಪುಸ್ತಕವನ್ನು ಓದಬೇಕು. ಹೌದು, ಈಗ ಮಹನೀಯರ ಬಗ್ಗೆ ನಮಗೆ ತಿಳುವಳಿಕೆ ಆಗಬೇಕು, ಅವರ ತತ್ವ ಆದರ್ಶಗಳು ಏನಿದೆ ಅಂತ ನಾವು ತಿಳಿಬೇಕು ಅಂದಾಗ ಆ ಪುಸ್ತಕಗಳನ್ನ ಓದಬೇಕು, ಆ ಪುಸ್ತಕಗಳನ್ನ ಅರ್ಥೈಸಿಕೊಳ್ಬೇಕು. ಮುಖ್ಯ ಭಾಷಣಕಾರ ದಿಬ್ಬೂರು ಉಮೇಶ್ ಮಾತನಾಡಿ, ಕನಕದಾಸರು ಮನುಕುಲದ ಉದ್ಧಾರಕ್ಕಾಗಿ ನೀಡಿದ ಕೊಡುಗೆ ಅಪಾರ. ಅವರ ಆದರ್ಶಗಳು ಮನುಕುಲಕ್ಕೆ ದಾರಿದೀಪವಾಗಿವೆ. ಜಾತಿ ವ್ಯವಸ್ಥೆಯನ್ನ ವಿರೋಧಿಸುತ್ತಿದ್ದ ಕನಕದಾಸರು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಎಂದು ಹಾಡಿ ಜಾತ್ಯತೀತ ದಾರ್ಶನಿಕರಾಗಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಮಾಡದೆ ಮನುಕುಲದ ಉದ್ಧಾರಕ ಎಂದು ಭಾವಿಸಬೇಕು ಎಂದರು. ಅವರು ಯುದ್ಧದಲ್ಲಿ ಸೋತರು, ವೈರಾಗ್ಯ ಬಂತು, ಆದಿಕೇಶವನ ಪ್ರೇರಣೆ ಆಯಿತು. ಇದು ಒಂದು ಆಯಾಮ ಅಷ್ಟೇ ಇರಲಿಲ್ಲ. ಆಗ ವೀರ ಕಲಿಯಾಗಿದ್ರು ಮುಗ್ಧಗಳು ಅಂತಂದ್ರೆ ಅವರಿಗೆ ಹಬ್ಬ ಕನಕದಾಸರಿಗೆ. ಯಾಕೆ ನಾನು ಈ ಮಾತಾಡ್ತೀನಿ ಅಂದ್ರೆ, ಅವರೆಲ್ಲ ಕಾವ್ಯಗಳಲ್ಲಿ ವೀರರಸ ವಿಜೃಂಭಿಸಿದೆ. ಅಂದ್ರೆ ವೀರರಸಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡುವುದರಿಂದ ಕನಕದಾಸರಿಗೆ ಯುದ್ಧಗಳು ಅಂದ್ರೆ ಬಹಳ ಪ್ರೀತಿ. ಹಾಗಾಗಿ ಕನಕದಾಸರು ದಾಂಪತ್ಯದಲ್ಲೂ ಕೂಡ ತುಂಬಾ ಪ್ರೀತಿ, ತನ್ನ ಹೆಂಡತಿಯನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ರು ಕನಕದಾಸರು. ಆ ಕಾಲದಲ್ಲಿ ಅವರು ಮೋಹನ ತರಂಗಿಣಿ ಕಾವ್ಯವನ್ನು ಬರೆದಿತ್ತು. ಆ ಕನಕದಾಸರಿಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಈ ಕಾಗಿನೆಲೆ ಆದಿಕೇಶವನನ್ನು ಅವರು ಆರಾಧಿಸ್ತಾರೆ. ಅಲ್ಲಿ ಭಾರತದಲ್ಲಿ ರಂಗನಾಥ ಸ್ವಾಮಿ ಇತ್ತು.
ಕನಕದಾಸರು ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕಾದ್ರೆ ಅವ್ರ ಚಿನ್ನ ಸಿಕ್ತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಪಿ ನಂದಕುಮಾರ್, ಬಿಇಒ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಸಿಡಿಪಿಒ ಮಲ್ಲೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಸ್ ಶಿವಮೂರ್ತಿ, ಹಾಸನ ಜಿಲ್ಲಾ ಪ್ರಧಾನ ಕಾಂಗ್ರೆಸ್ ಕಾರ್ಯದರ್ಶಿ ಶಾಂತಿಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೀರ್ತನೆಗಳಿಂದ ಕನಕದಾಸರು ಸಮಾಜದಲ್ಲಿ ಬದಲಾವಣೆ ತಂದರು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕನಕದಾಸ ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇಲು ಕೀಳೆಂದು ನಲುಗುತ್ತಿದ್ದ ಸಮಾಜದಲ್ಲಿ ಕೀರ್ತನೆಗಳ ಮುಖಾಂತರ ಕನಕದಾಸರು ಸಮಾಜದಲ್ಲಿ ಬದಲಾವಣೆ ತರಲು ಯತ್ನಿಸಿದರು. 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಕನಕದಾಸರು ಎಂದರೆ ತಪ್ಪಾಗಲಾರದು. ಬಸವಣ್ಣನವರು ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸಕ್ಕೆ ಮುಂದಾದರೆ ಕನಕದಾಸರು ಕೀರ್ತನೆಗಳ ಮುಖಾಂತರ ಸಮಾಜದಲ್ಲಿ ಬದಲಾವಣೆ ತಂದರು ಎಂದರು. 515 ವರ್ಷಗಳ ಕಳೆದರೂ ಕೂಡ ನಾವು ನೆನೆಸ್ಕೊಂತ ಇದೀವಿ ಅಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನು ಅಂತಕ್ಕಂಥದ್ದ ನಾವೆಲ್ಲರೂ ಒಂದು ಬಾರಿ ಯೋಚನೆಯನ್ನ ಮಾಡಬೇಕು. ಬಸವಣ್ಣವರು ಇರ್ಬೋದು, ಕನಕದಾಸರು ಇರ್ಬೋದು, ಅವರ ಕೀರ್ತನೆ ಬಸವಣ್ಣವರ ವಚನದ ಮುಖಾಂತರ ಹೇಳಿದ್ರೆ ಇವರು ಕೀರ್ತನೆ ಮುಖಾಂತರ ಸಮಾಜವನ್ನ ಎಚ್ಚರಿಸತಕ್ಕಂಥ ಕೆಲಸವನ್ನ ಮಾಡಿದ್ರು. ಕನಕದಾಸರು ಹೇಳಿದ್ರು, ಇವರು ಕುಲವೆಂದು ಒಡೆದಾಡದಿರಿ, ಕುಲದ ಮೂಲವೇನು ಬಲ್ಲಿರ ಅಂತ ಹೇಳಿ ಮುಚ್ಚಪ್ಪನ ಬಲ್ಲಿರ ಅಂತ ಹೇಳಿ ಹೇಳ್ತಾರೆ ಅವರು. ಅಂದ್ರೆ ಅದ್ರಲ್ಲಿ ಎಷ್ಟು ಅರ್ಥ ಇರತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಇವತ್ತು ಕೂಡ ಇಷ್ಟು ವರ್ಷಗಳಾದ್ರೂ ಕೂಡ ಸಮಾಜದಲ್ಲಿ ಅಸಮಾನತೆ ಅನ್ನೋದು ಕೂಡ ಇದೆ. ಆದ್ರೆ 1509ರಲ್ಲಿ ಜನಿಸಿದಂತ ಬಸವಣ್ಣವರು ತನಗಾದಂತ ಅನುಭವದ ಮೇಲೆ ಕೀರ್ತನೆ ಮುಖಾಂತರ ಇಡೀ ಸಮಾಜವನ್ನ ಒಂದು ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಸಿದ್ದೇಶ್ ಮುಖ್ಯ ಉಪನ್ಯಾಸ ನೀಡಿ ಮಹಾತ್ಮರನ್ನ ಜಾತಿಯ ಆಧಾರದಲ್ಲಿ ಗುರುತಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಅಂಬೇಡ್ಕರ್, ವಾಲ್ಮೀಕಿ, ಬಸವಣ್ಣನಂತಹ ಮಹಾತ್ಮರನ್ನ ಈಗಾಗಲೇ ಕೆಲವು ಸಮಾಜಕ್ಕೆ ಸೀಮಿತ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಮಹಾತ್ಮರನ್ನ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಅವರ ವ್ಯಕ್ತಿತ್ವವನ್ನ ಸಮಾಜಮುಖಿಯಾಗಿ ನೋಡಬೇಕು ಎಂದರು. ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಒಂದು ಸಮುದಾಯ, ಉದಾಹರಣೆಗೆ ನಮ್ಮ ಕನಕದಾಸರು ಕುರುಬಗೌಡ ಸಮುದಾಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಇವರು ಕುರುಬ ನಾಯಕ ಎಂಬುದಾಗಿ ಬಿಂಬಿಸಿಕೊಳ್ಳುವುದು ನಮ್ಮ ಭಾರತದಂತಹ ಜಾತಿ ವ್ಯವಸ್ಥೆಗೆ ನಿಜವಾಗಿಯೂ ಹೇಗೆ ಹಿಂದೆ ಇತ್ತೋ ಜಾತಿ ವ್ಯವಸ್ಥೆ ಅದನ್ನು ನಾವು ಮುಂದುವರಿಸ್ತಾ ಇದೀವಿ ಅನ್ನತಕ್ಕಂಥದ್ದು ಭಾವನೆ ನಮ್ದ. ಆದರೆ ನಾವು ವ್ಯಕ್ತಿಯನ್ನ ವ್ಯಕ್ತಿಯಾಗಿ ನೋಡದೆ, ಸಮುದಾಯದ ನಾಯಕನನ್ನಾಗಿ ನೋಡದೆ ಸಮಾಜಮುಖಿಯಾಗಿ ನೋಡುವುದರಿಂದ ಆ ವ್ಯಕ್ತಿಯ ಕೊಡುಗೆಗಳು, ಸಾಧನೆಗಳು ಸಮಾಜಕ್ಕೆ ಅಜರಾಮರವಾಗಿ ಉಳಿತಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯದ ಜನರು ನನ್ನಿಂದ ಭಾವಿಸಬೇಡಿ. ಯಾಕೆಂದ್ರೆ ನಾವು ಅಂಬೇಡ್ಕರ್ ಅಂದ್ರೆ ಒಂದು ಸಮುದಾಯ, ವಾಲ್ಮೀಕಿ ಅಂದ್ರೆ ಮತ್ತೊಂದು ಸಮುದಾಯ, ಹಾಗೆ ಬಸವಣ್ಣ ಅಂದ್ರೆ ಮತ್ತೊಂದು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ರುತಿ, ತಹಶೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ರಾಮೇಗೌಡ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಪ್ರಸ್ತುತ ಸಮಾಜದಲ್ಲಿ ರಾಜಕಾರಣಿಗಳು ಸಮಾಜದ ನಾಯಕರಾಗದೆ ಸಮುದಾಯದ ನಾಯಕರಾಗಿ ಬೆಳೆಯುತ್ತಿರುವುದು ಮಾರಕ ಎಂದು ಶಾಸಕ ಎ ಮಂಜು ಬೇಸರ ವ್ಯಕ್ತಪಡಿಸಿದರು. ಅರ್ಕಲಗೂಡು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಾತಿ ಪದ್ಧತಿಗಳನ್ನು ಹೋಗಲಾಡಿಸಿ ಎಲ್ಲರೂ ಒಟ್ಟಾಗಿ ಹೋಗಬೇಕೆಂದು ಸರ್ಕಾರ ಜಯಂತಿಗಳನ್ನು ಆಚರಿಸುತ್ತದೆ. ಆದರೆ ನಾವು ರಾಜಕಾರಣಿಗಳು ನಮ್ಮ ರಕ್ಷಣೆಗೆ ಕೆಂಪೇಗೌಡ ಜಯಂತಿಯನ್ನ ಒಕ್ಕಲಿಗರು, ಬಸವಣ್ಣ ಜಯಂತಿಯನ್ನ ಲಿಂಗಾಯತರು ಹೀಗೆ ಆಚರಿಸಲಾಗುತ್ತಿದೆ. ಇದು ಒಳ್ಳೆಯದಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಾನು ನೇರವಾಗಿ ಒಪ್ಕೊಳ್ಳಕ್ಕೆ ಸಿದ್ಧ ಇಲ್ಲ. ಜಯಂತಿಗಳು ಇವತ್ತು ಯಾವ ರೀತಿ ಆಗಿದ್ದಾವೆ ಅಂದ್ರೆ, ಆ ಪುಣ್ಯಾತ್ಮರ ಆದರ್ಶ ಸಮಾಜಕ್ಕೆ ಏನ್ ಬೇಕು ಅದು ಬಿಟ್ಟು ಕನಕ ಜಯಂತಿ ಅಂತಲ್ಲ, ಕೆಂಪೇಗೌಡ ಜಯಂತಿ ಅಂತಲ್ಲ, ಅಂಬೇಡ್ಕರ್ ಜಯಂತಿ ಅಂತಲ್ಲ, ಯಾವ ಜಯಂತಿ ಅಂತ ಈ ಜಯಂತಿಗಳು ಜಾತಿಯ ಜಯಂತಿಗಳು ಆಗಿರೋದ್ರಿಂದ ಈ ತರ ನೋವನ್ನ ಸಮಾಜ ಅನುಭವಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಪ್ಪಿಕೊಳ್ಳಬೇಕು. ಇವತ್ತು ಜಯಂತಿ ಆಚರಣೆ ಮಾಡೋದು, ಇವರು ಪುಸ್ತಕಗಳನ್ನ ಹೇಳೋದು, ಕನಕರದು, ಅಂಬೇಡ್ಕರ್ ಅವರು, ಕುವೆಂಪು ಅವ್ರದ್ದು, ಮತ್ತೆ ಬೇರೆ ಬೇರೆ ಪುರಂದರದಾಸರದ್ದು, ಇವ್ರದ್ದು ಎಲ್ಲದನ್ನು ಯಾಕೆ ಮಾಡ್ತಾರೆ ಅಂದ್ರೆ
ಅವತ್ತೇ ಈ ಸಮಾಜ ಕೆಟ್ಟೋಗ್ತದೆ. ಹುಷಾರ್. ತಹಶೀಲ್ದಾರ್ ಸೌಮ್ಯ ಮಾತನಾಡಿ, ಕನಕದಾಸರು ದಾಸರಲ್ಲಿ ಶ್ರೇಷ್ಠರು. 537 ವರ್ಷದ ಹಿಂದೆಯೇ ಜಾತಿ ಧರ್ಮವನ್ನ ಬಿಟ್ಟು ಮನುಕುಲಕ್ಕೆ ಬೆಲೆ ನೀಡಬೇಕು ಎಂದು ಹೇಳಿದರು. ಆದರೆ ಇಷ್ಟು ವರ್ಷವಾದರೂ ಇಂದಿಗೂ ಜಾತೀಯತೆ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ನೋವಿನ ಸಂಗತಿ. ಸಂಘಟನೆಗಳೆಲ್ಲ ಜಾತೀಯತೆ ಮೇಲೆ ವಿಭಜನೆಯಾಗುತ್ತಿವೆ. ಮನುಷ್ಯತ್ವವನ್ನ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಹೇಳಿದರು. ನಮ್ಮೆಲ್ಲರ ಭಾವನೆ ಹೌದಲ್ವಾ? ಎಲ್ಲರೂ ನಾವು ನೋಡ್ತಾ ಇದ್ದಂಗೆ ಜಾತಿಗಳ ಬಗ್ಗೆ ಮುಂಚೆ ಇದ್ದಿದ್ದಕ್ಕಿಂತಲೂ ಕಂದಕ ಇವತ್ತು ತುಂಬಾ ಅತಿಯಾಗ್ತಾ ಇದೆ. ತನ್ನ ಜಾತಿಯ ಸಂಘಟನೆಗಳೆಲ್ಲ ಜಾತಿ ಮೇಲೆ ವಿಭಜನೆ ಆಗ್ತಾ ಇದೆ. ಮನುಷ್ಯತ್ವನ ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಆ ದಾಸರ ಜನ್ಮ ದಿನಾಚರಣೆಯನ್ನ ನಾವಿವತ್ತು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮೆಲ್ಲ ಸಂಘದವರಿಂದ ಅಥವಾ ಪದಾಧಿಕಾರಿಗಳಲ್ಲಿ ನನ್ನೊಂದು ಕ್ಷಮೆ. ತಾವೇಟಗೆ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಮಾಡೋಣ. ಮತ್ತೆ ತರಬೇತಿ ಪುಸ್ತಕ ಅನಾವರಣ ಏನಿದೆ ಅದನ್ನ ಕೂಡ ತಾಲೂಕು ಆಡಳಿತ ತಮ್ಮ ಜೊತೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅದನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ನಾನು ತಮ್ಮೆಲ್ಲರ ಜೊತೆ ಇರ್ತೀನಿ ಅಂತ ಭರವಸೆಯನ್ನು ನೀಡ್ತಾ, ಇವತ್ತೇನಿದೆ ನಮ್ಮ ದಾಸರ ಆದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಸಾಕ್ತಾ ಈ ಜಯಂತಿನ ಯಶಸ್ವಿಗೊಳಿಸೋಣ, ಒಂದು ಅರ್ಥಪೂರ್ಣಗೊಳಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್, ತಾಲೂಕು ಹಾಲುಮತ ಮಹಾಸಭಾದ ಅಧ್ಯಕ್ಷ ಕೃಷ್ಣೇಗೌಡ, ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಮುತ್ತಿಗೆ ರಮೇಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜು ಶೆಟ್ಟಿಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ಅಮೃತ್ 2.0 ಯೋಜನೆಯಡಿ ಅರ್ಕಲಗೂಡು ಪಟ್ಟಣದ ನೀರು ಸರಬರಾಜು ವ್ಯವಸ್ಥೆಯನ್ನ 2055 ಇಸವಿ ಜನಸಂಖ್ಯೆಯನ್ನು ಅಂದಾಜಿಸಿ 22.46 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲಾಗುತ್ತಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರ್ಕಲಗೂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಂಡಿಕೆರೆ ಗ್ರಾಮದಲ್ಲಿ ನೂತನ ಮೇಲ್ಮಟ್ಟ ಜಲಸಂಗ್ರಹಗಾರರಾದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ 9.51 ಕೋಟಿ ರು, ರಾಜ್ಯ ಸರ್ಕಾರ 7.60 ಕೋಟಿ ರು ಮತ್ತು ಸ್ಥಳೀಯ ಸಂಸ್ಥೆಯಿಂದ 5.35 ಕೋಟಿ ರು ಸೇರಿದಂತೆ ಒಟ್ಟು 22.46 ಕೋಟಿ ರು ಆರ್ಥಿಕ ಮಾದರಿಯಲ್ಲಿ ಈ ನೂತನ ಅಮೃತ್ 2.0 ಯೋಜನೆ ಕಾಮಗಾರಿ ನಡೆಯಲಿದೆ. ಒಟ್ಟು 12 ತಿಂಗಳಲ್ಲಿ ಕೆಲಸವನ್ನ ಗುಣಮಟ್ಟದಿಂದ ಕೈಗೊಂಡು ನಿವಾಸಿಗಳಿಗೆ ನೀರು ಸರಬರಾಜು ಮಾಡುವ ಕೆಲಸವನ್ನ ನಿರ್ವಹಿಸಬೇಕೆಂದು ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಮತ್ತು ರಾಜ್ಯ ಸರ್ಕಾರ ಮತ್ತು ಪಟ್ಟಣ ಪಂಚಾಯಿತಿ 3 ಜನ ಸೇರಿ ಕೇಂದ್ರ ಸರ್ಕಾರ 50%, 40% ರಾಜ್ಯ ಸರ್ಕಾರ, 10% ನಮ್ಮ ಸ್ಥಳೀಯ ಸಂಸ್ಥೆಗಳು ಸೇರಿ ಇದೊಂದು ಉತ್ತಮವಾದಂತಹ ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮ ಆತುರವಾಗಿ ಯಾಕೆ ಮಾಡುದು ಅಂತ ಹೇಳಿದ್ರೆ, ಬಹುಶಃ ನಾವು ಮಾಡಾಗಿರ್ಲಿಲ್ಲ. ಪ್ರಧಾನಮಂತ್ರಿಗಳು ಒಂದು ಕಡೆಯಿಂದ ಒಂದೇ ದಿವಸ ಅವತ್ತು ಇಡೀ ಇಂಡಿಯಾದಲ್ಲಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಬಿಟ್ಟಿದ್ರು. ಮಾಡಿಬಿಟ್ಟಿದ್ದ ಮೇಲೆ ನಾವು ಈ ಕಾಂಟ್ರಾಕ್ಟರ್ ಬಂದು ಅಲ್ಲಿ ಮಾಡಿದ್ದು ನಾವು ಮಾಡೋಕ್ಕಲ್ಲ, ಈಗ ಮಾಡ್ಯಾಯ ಒಂದ್ಸಲಿ ಅಂತ ಹೇಳಿ ನಾನೇ ಈಗ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದೆ. ಯಾಕೆಂದ್ರೆ ಇದು ಅವರು ಒಂದೇ ಕಡೆ ಕೂತ್ಕೊಂಡು ಡೆಲ್ಲಿನಲ್ಲಿ ಇಡೀ ದೇಶದಲ್ಲಿ ಮಾಡ್ತಕ್ಕಂಥದ್ದು ಒಂದು ಮಾಡಿಬಿಟ್ಟಿದ್ರು. ನಮ್ಮದು ವಿಶೇಷವಾಗಿ ನಮ್ಮಲ್ಲೇ ಮಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೆ. ಬಹುಶಃ ಅವ್ರು ಹೇಳಿದ್ರು, ಅವ್ರು ಕಾಂಟ್ರಾಕ್ಟ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ನಿಮ್ ಜವಾಬ್ದಾರಿ, ನಮ್ಮ ಪಟ್ಟಣ ಪಂಚಾಯತಿಯ ಚೀಫ್ ಆಫೀಸರ್ ಜವಾಬ್ದಾರಿ ಎಲ್ರಿಗೂ ಈ ಭಾಗದಲ್ಲಿ ಹೇಳಬೇಕು. ಬಹುಶಃ ಬಾರಿ 22.46 ಕೋಟಿ ರೂಪಾಯಿನಲ್ಲಿ ಆಗ್ತಕ್ಕಂಥದ್ದು. ಸುಮಾರು ಇದು 80 ಕಿಲೋ ಎಷ್ಟು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಉಪಾಧ್ಯಕ್ಷ ಸುಭಾನ್ ಶರೀಫ್, ಸದಸ್ಯರಾದ ಕೃಷ್ಣಯ್ಯ, ಹೂವಣ್ಣ, ಅನಿಕೇತನ್, ಕಾರ್ಯಪಾಲಕ ಅಭಿಯಂತರರಾದ ಜಯಕುಮಾರ್ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನನ್ನ ಹೃದಯದಲ್ಲಿ ಸಂಪೂರ್ಣ ಗೆಲುವಿನ ವಿಶ್ವಾಸವಿದೆ. ಚುನಾವಣಾ ಫಲಿತಾಂಶ ವಿಚಾರವಾಗಿ ಯಾರೂ ಬೆಟ್ಟಿಂಗ್ ಕಟ್ಟದೆ ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿರಿ. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮನವಿ. ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗಿ ಆಯ್ಕೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಜನಪರ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಜನರ ಆಶೀರ್ವಾದ ನಮ್ಮ ಮೇಲೆ ಹೆಚ್ಚು ಇರಲಿದೆ. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿಶ್ವಾಸ. ದಲಿತ ಮಹಿಳೆ ಎಂಬ ಕಾರಣಕ್ಕೆ ಒನಕೆ ಓಬವ್ವ ಜಯಂತಿ ಆಚರಣೆಗೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ. ದಲಿತ ಪರ ಸಂಘಟನೆಗಳ ಖಂಡನೆ. ಸ್ವಾಭಿಮಾನದ ಪ್ರತೀಕವಾಗಿ ವೀರವನಿತೆ ಜಯಂತಿ ಆಚರಿಸಿ ಜಿಲ್ಲಾಡಳಿತಕ್ಕೆ ಸೆಡ್ಡು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.